ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ವ್ಲಾಗ್ಸ್ 5. ಯಾರಾದರೂ ಹೊಸದಾಗಿ ನಾನು ವ್ಲಾಗ್ಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಫುಲ್ ವಿಡಿಯೋ ನೋಡಿ. ನಾವಿರೋದು ಕಮ್ ದಿಸ್ ಸೈಡ್ ಗರ್ಲ್ಸ್. ಏನು ಹುಡ್ಕೊಂಡು ಸೀದ್. ಸೊ your destination is on the right. ಫ್ರಂಟ್ ಆಫ್ GD ಮಾಲ್. ಸೊ ಒಳಗಡೆ ಎಂಟ್ರಿ ಆಗಬೇಕು. ಯಾವ ಫ್ಲೋರಲ್ಲಿ ಇರೋದೀನಿ ಅಂತ. ಸೊ ನಾವು ಒಂದಿನ ಟಾಪಾಗಿ ಬರ್ತೀವಿ. ಆಷಾಢ ಮುಗ್ದು ಶ್ರಾವಣ ಬರೋಷ್ಟರಲ್ಲಿ ಟಾಪಲ್ಲಿ ಬರ್ತೀವಿ ಅಂತ ಹೇಳ್ತಾ ನಾವು ಟಾಪ್ಗೆ ಹೋಗ್ತಿದೀವಿ. ಇವಾಗ ಇಲ್ಲಿವರೆಗೆ ಟ್ರೈ ಮಾಡಿ, ನಾನು ಹಂಗೆ ಟ್ರೈ ಮಾಡಿದ್ದು. ಸೊ ಅವಾಗ ಒಂದು ಟಾಪ್ ಮ್ಯಾಚ್ ಆಗುತ್ತೆ. Satish Karabam and shut up. So yeah, it's behind the scene. ಮಾಡ್ದೆ ಈ ಹುಡುಗು ಮಾಡುವಲ್ಲ. ಯಾಕೆ ತರ ಜಾತ್ರೆ ಮಾಡ್ತಿದ್ಯಲ್ಲ ನನಗೆ. ಅವಳು ಹೋಗ್ತಿದ್ದಾಳೆ, ಡಿಸೈನರ್ ಹೋದ್ಲು. ಏನು ಗೊತ್ತಾ, ಯಾಕೆ ಅವರು ಗೆಸ್ಟ್ ಯಾರು ಊಟ ತಿಂದಿರೋ ಹೋಗ್ತಿದಾರ? ಊಟ ಮಾಡಲ್ವ ಅವ್ರು? ನಾವಂತೂ ಊಟ ತಿಂದಿಲ್ಲ. ನೀವು ತಿಂದಿಲ್ವಾ? ನಮಗಂತೂ ಊಟ ಹಾಕಿಲ್ಲ. ಅವ್ರಿಗೆ ಊಟ ಹಾಕಿಲ್ಲ. ಪ್ರಾಬಬ್ಲಿ 3 ಗಂಟೆ ಆಯಿತು. ನಾವು ಮನೆ ಬಿಡೋಕೆ 1 ಗಂಟೆ ಆಗಿತ್ತು. ಹೊಟ್ಟೆ ಎಷ್ಟಿದೆ. ನನ್ನ ಮೀಟಿಂಗ್ ಹೋಗಿಲ್ಲ. ನಮ್ಮ ಟಿಯಲ್ಲಿ ಇದನ್ನು ನೋಡ್ತಿದ್ರೆ ಸಾರಿ. ವೆಯ್ಟ್, it's like behind the scenes. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಇದು ಬ್ಯಾಕ್ ಎಂಡಲ್ಲಿ ಹೋಗಿ ನಾಚಿಕೆ ಆಗ್ತಿದೆ. ಏನೇನು ಜಾತ್ರೆಗೆ ಹೋಗಿದ್ರಲ್ಲ ಮೊನ್ನೆ. ಅವಳ ಜಾತ್ರೆ ವಿಡಿಯೋ ಬೇರೆ ಚೆನ್ನಾಗಿ ಕೊಡ್ತಿದೆ. ಅದು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊತೀರಿ. ನೋಡಿದೆ. ಯಾರು ಗೊತ್ತಾ? ಹಾಯ್, ದಿಸ್ ಇಸ್ ಹೀರೋಯಿನ್ ಪ್ರಕೃತಿ. ಸೊ ಅವ್ರದ್ದೇ ಸಾಂಗ್ Top Notch Sundri. Yeah, Top Notch Sundri. So Yes, on ಆಲ್ರೆಡಿ ಲಾಂಚ್ ಆಗಿರುತ್ತೆ. launch ಆಗಿರುತ್ತೆ. ಎಷ್ಟು the time. Please go watch the album song Top Notch Sundri in Yash Musics. ಎಸ್, ಅವ್ರ ಇನ್ಸ್ಟಾಗ್ರಾಮ್ನು ಟ್ಯಾಗ್ ಮಾಡ್ತೀನಿ. ಸೊ ಫಾಲೋ ಮಾಡಿ ಆ್ಯಂಡ್ ನನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. Thank you so much. ಥ್ಯಾಂಕ್ ಯು ಸೋ ಮಚ್ ಇನ್ವೈಟಿಂಗ್ ಅಸ್. ಆ್ಯಂಡ್ ಇವರಿಬ್ರು ಹುಡ್ಕೊತವ್ರೆ. ಹುಡ್ಕೊಂಡ್ಲಿ. ಆ್ಯಕ್ಚುಲಾಗಿ ಅನ್ನೋ ಹೆಸರು ಬಂದ್ಬಿಟ್ಟಿತ್ತು, ಡಿಸೈನರ್ ಅಂತ. ಕನ್ನಡದಲ್ಲಿ ಮಾತಾಡೋದು ಅದೇ ಖುಷಿ ವಿಚಾರ. ಚೆನ್ನಾಗಿ ಕಾಣಿಸ್ತಾ ಇದೀನಪ್ಪ. ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿದ್ದೆ. ಆ್ಯಕ್ಚುಲಾಗಿ ಹೀರೋ ಅವರು ತುಂಬ ಬ್ಯುಸಿ ಆಗಿದ್ದಾರೆ. ಅವರು ಅವಾಗಲಿಂದ ಫುಲ್ ಆ್ಯಂಕರಿಂಗ್ ಕೊಡ್ತಾನೆ ಇದ್ದಾರೆ. ಪಾಪ ಅವ್ರಿಗಂತೂ ಸಾಕಾಗಿ ಈ ಆ್ಯಂಕರಿಂಗ್ ಇಂಟರ್ವ್ಯೂಸ್ ಅದೇ ಕೊಡ್ತಿದ್ದಾರೆ. ಯಾಕೆ ಚೈಲ್ಡಾಗಿ ಆಡ್ತಿದ್ಯಾ? ಎಮ್ಮೆ ಆಯ್ತಾ ಎಲ್ಲರಿಗೂ ಅಷ್ಟೇ ಅಲ್ವಾ? ಇನ್ನೇನು ಇಲ್ವಲ್ಲ? ಹೋಗೋಣ. ಬಾಯಿ ಹೇಳ್ಕೊಬರ್ತಿದ್ದಾಳೆ ಇವ್ರು. ಸೊ ಕೊನೆಗೂ ಈವೆಂಟ್ ಮುಗಿಸ್ಕೊಂಡು ಊಟ ಅಂತೂ ಏನೂ ತಿನ್ನಲಿಲ್ಲ. ಸೊ ನಾನು ಏನೋ ಕೊಡಿಸ್ತಾಳಂತೆ. ಹೌದು, ಫೋನ್ಪೇ ಮಾಡಿದ್ಮೇಲೆ ತೊಗೊಳ್ಳಿ ಅಂತ. ಆ್ಯಕ್ಚುಲಾಗಿ ತೊಗೊಳಕ್ಕೆ ಹೋಗ್ತಿದ್ವಿ. ಅಷ್ಟರಲ್ಲಿ ಮತ್ತೆ ಕಾಲ್ ಬಂತು. ಮತ್ತೆ ಬಂದು ವಾಪಸ್ಸು. ಆದರೂ ಸತೀಶ್ ಕೊನೆಗೂ ವಿ ಕೇಮ್ ಔಟ್. ಏನಾದರೂ ತಿನ್ನಬೇಕು, ಹೊಟ್ಟೆ ಹಸಿತಿದೆ. ಇದ್ರಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀವಿ. ಬನ್ನಿ. ಹೊಟ್ಟೆ ಹಸಿತಿದೆ. ನಾವು 3 ಜನ ಫೋಟೋ ಇಟ್ಕೊಂಡಿಲ್ಲ. ಆ್ಯಕ್ಚುಲಾಗಿ ಲೈಟ್ ಚೆನ್ನಾಗಿ ಬರ್ತಿದೆ. ಯಾರ ಕೈಲಾದರೂ ಈಗ ಇಡ್ಕೋ ಅಲ್ಲ, ಸೆಲ್ಫಿ ಅಲ್ಲ. ಐ ವಾಂಟ್ ಸಮ್ ನಾಟ್ ಸೆಲ್ಫಿ, ಫೋಟೋ. ನಾಟ್ ಸಮ್ ಫೋಟೋ. ಏನು ಕೊಡಿಸ್ತೀಯ ಕಂದ? ಗೊತ್ತಿಲ್ಲ.
ಆಚೆ ಕಡೆ ಊಟ ಬಿಟ್ಬಿಟ್ಟಿದೆ ಆ್ಯಕ್ಚುಲಾಗಿ, ಬಟ್ ಸ್ಟಿಲ್ ಇವ್ರು ಬಂದು ಹಾಳು ಮಾಡ್ತಿದ್ದಾರೆ. ಒಳ್ಳೆ ಬಟರ್ಫ್ಲೈಸ್ ಇದೆ ನನ್ನ ಸೈಡಲ್ಲಿ, ಏನೋ ಫುಲ್ ಡಿಸ್ಕಸ್ ಮಾಡ್ತಿದ್ದಾರೆ ಇಬ್ಬರು, ಏನು ಬೇಕು ಏನು ಬೇಡ ಅಂತ. ಮಾಡಿ ಅಲ್ಲ ಹೇಳ್ತಿದ್ದೆ, ಏನೋ ಡಿಸ್ಕಸ್ ಮಾಡ್ತಿದ್ದೀರಾ ಏನು ಬೇಕು ಬೇಡ ಅಂತ. ಐ ಥಿಂಕ್ ವಿ ಕ್ಯಾನ್ ಫೋಟೋ ತೊಗೋಬೋದು. ಸೊ ಕೊನೆಗೂ ಹೊಟ್ಟೆ ಹಚ್ಕೊಂಡು ನಾವು ಬಂದಿದ್ದೀವಿ ಬರ್ಗರ್ ಕಿಂಗ್ಗೆ. ಇಲ್ಲೇನು ಬೇರೆ ಆಪ್ಷನ್ ಇದ್ದಿಲ್ಲ, ಸೊ ಬರ್ಗರ್ನೇ ತಿಂದಾನ ಅಂತ. ಅದೂ ಚೀಸ್ ಹೇಳ್ತಾ ಇದ್ದಾನೆ ಕೇಳಿ. ಸೊ ಚೀಸ್ ಇಲ್ದಿರ ತೊಗೊಂಡಿದ್ವಿ. ಆಚೆ ಕಡೆ ತಿನ್ನಲ್ಲ ಆ್ಯಕ್ಚುಲಾಗಿ ನಾನು, ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ, ತಿನ್ನೋ ಪರಿಸ್ಥಿತಿ ಬಂದಿದೆ. ಸೊ ತಿಂತಿದ್ದೀವಿ. ಹಿಡ್ಕೊಂಡಿದ್ದೀರ ನಾನು ಚೆನ್ನಾಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂದರೆ ನೀವು ಉಳ್ಕೊತೀರಲ್ವ, ಹಾಗಾಗಿ ನಾನು ಚೆನ್ನಾಗಿಲ್ಲ ಅಂತ ಹೇಳಿದೆ. ನೋಡು ಎಷ್ಟು ಖುಷಿ ಪಡ್ತಿದ್ಯಾ. ಏನು ತಿಂದು ಪ್ಲಾಸ್ಟಿಕ್ ಭಾರಿ ಗಾಸಿಪ್ ಮಾಡ್ತಾಳೆ ಇವಳು ಕುತ್ಕೊಂಡು ಬಲೆ ಕಮೆಂಟ್ಗಳು ಪಾಸ್ ಮಾಡ್ತಾಳೆ. ನೋಡಬೇಕು ಏನೋ ಏನಿಲ್ಲ, ಮೀಟ್ರ್ ಬೇಕು. ನಮ್ಮದು ಫುಡ್ ಬಂತು. ಫುಡ್ ಅಲ್ಲ, ಚಾರ್. ಫುಲ್ ಖುಷಿ ಅಲ್ಲ ಇವಾಗ? ಫುಲ್ ಬ್ಯಾಟಿಂಗ್ಗೆ. ಪಾಪ ಹೊಟ್ಟೆ ಹಸಿತಿದೆ ಅಂತಿದ್ಲು. ನಮಗೂ ಹೊಟ್ಟೆ ತುಂಬಾ ಹಸಿತಿತ್ತು. ಅನು ಇಸ್ ವೇಟಿಂಗ್. ನಿಮ್ಮಿಬ್ಬರದೇ ಬಂದಿರೋದು, ನಿಂದು ಸಂಡೇ ಇನ್ನೂ ಬಂದಿಲ್ಲ. ಒಂದು ಬರ್ಗರ್, ನಂದೊಂದು ಬರ್ಗರ್ ಮಿಕ್ಕಿದೆ, ನಿಂದು 2 ಮೀಲ್ಸ್ ಬಂದಿದೆ. ಸಾಕು ಬಾರಿಸುವ. ಚೆನ್ನಾಗಿದೆ, ಯಾಕಂದರೆ ಹೊಟ್ಟೆ ಹಸ್ಕೊಂಡಿದ್ದೀವಲ್ಲ. ಚೆನ್ನಾಗಿದೆ ಅಂದರೆ ಯಾಕಂದರೆ ಹೊಟ್ಟೆ ಹಸ್ಕೊಂಡಿದ್ದೀವಲ್ಲ ಅದಕ್ಕೆ. ನಂದು ಚಿಕನ್ ವಿಡಿಯೋ ಮಾಡಬೇಕಾ ಚಾರು? ನಂದು ಚಿಕನು ಗೈಸ್. ಇವ್ರ ಹತ್ರ ಅಂತೂ ಫುಡ್ ಜೋಪಾನವಾಗಿ ಇಟ್ಕೊಬೇಕು, ಇಲ್ಲ ಅಂದರೆ ಏನು ಇದ್ದಂಗೆ ಮಾಡ್ತಾರೆ. ನೀನು ಚಿಕನ್ ಪೀಸ್ ಹೆಂಗೆ ಎತ್ಕೊಂಡೆ? ನೀನು ಯಾಕೆ ದೊಡ್ಡ ಪೀಸ್ ಎತ್ಕೊಂಡಿದ್ದೆ? ನನಗೆ ಮತ್ತೆ ಹೆಂಗಿಲ್ಲ ಅಂತಿಲ್ಲ ಬಿಡಪ್ಪೋ. ತಿಂದು ಮುಗಿಸಿರೋಂಥ ಈ ಕೈತ ವ್ಯಕ್ತಿಗಳು ನಾವುಗಳೇ. ಆ್ಯಕ್ಚುಲಾಗಿ ವಾಶ್ರೂಮ್ ಹುಡ್ಕೊಂಡ್ಬಂದ್ರಿ. ಐ ಕುಡ್ ಸಿ ದ ಮೂವಿ ಥಿಯೇಟರ್ ಹಿಯರ್, ಬಟ್ ಥಿಯೇಟ್ರಲ್ಲಿ ಯಾರೂ ಇಲ್ಲ, ಫುಲ್ ಎಂಟಿ ಇದೆ. ಏನೋ ಅಡ್ವರ್ಟೈಸ್ ಥಿಯೇಟ್ರಲ್ಲಿ ಇದು ಟಾರ್ಚರ್ ಇಲ್ದಿ ಎಂತ ಹೋಗು ನೀನು. ಓಕೆ, ಚೆನ್ನಾಗಿತ್ತು. ಆಗಲ್ಲ ಅಲ್ಲಿ, ಬಟ್ ಅಲ್ಲಿ ಉಸಿರಾಡಕ್ಕಾಗಲ್ಲ. ಅಪ್ಪಿ ಡೋರ್ ಕ್ಲೋಸ್ ಮಾಡಿದ್ರೆ ಅಂತೂ ಅಲ್ಲಲ್ಲ, ಅಲ್ಲಿ ಸೀಟ್ ಕುತ್ಕೋಬೋದಿತ್ತು. ಇವಳೇ ಬಂದ್ಬಿಟ್ಟು ಹೋಗಲ್ಲಿ ನೋಡ್ಬೋದಿತ್ತು, ಯಾರಾದ್ರು ಫ್ಲಾಶ್ ಆನ್ ಮಾಡಿ. ಬಾ, ಇವ್ರು ವಾಶ್ರೂಮ್ ಹುಡುಕ್ತಾ ಇದ್ರು, ನಾವು ಒಬ್ರು ನೋಡ್ಕೊಂಡು ಈ ಥರ ಏನಂತಾರೆ ಇದನ್ನ, ಅಡ್ವೆಂಚರಸ್ ಆಗಿ ಸಡನ್ ಆಗಿ ಅಡ್ವೆಂಚರಸ್ ಆಗಿ ಹೋಗಿ ನೋಡ್ಬೋದಲ್ವ? ಫಸ್ಟ್ ಈ ಕಡೆ ನಾವು ಸ್ಕ್ರೀನೇ ನೋಡಿಲ್ವಲ್ಲ, ಹೋಗ್ಬೋದು ಬೇಡ. ನೋಡಿದೆ ಎಲ್ಲಿ ಏನು ಬರ್ತಾಯಿತ್ತು? ಲೆಟರ್ಸ್ ಅಲ್ಲ, ಅದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು. ಸ್ಟಿಂಗ್ ಎಲ್ಲೂ ನೋಡಿರಲ್ಲ ನೋಡಿ. ಹಲೋ, ಈ ಕಡೆ ಬನ್ನಿ, ಲೆಫ್ಟು. ತೋರಿಸಿ, ಮುಖ ತೋರಿಸಿ. ಪೋಸ್ ಕೊಡ್ತೀನಿ ವಿಡಿಯೋ ಮಾಡೋ ಅಂತ ಹೇಳ್ಸಿ. ಓ, ಏನು ಮಾಡ್ತಾ ಇದ್ದೀರಾ ಇಬ್ರು? ನಂಗೆ ಇವಾಗ ಗೊತ್ತಾಯ್ತು ಯಾಕೆ ದೇವದ ಬಗ್ಗೆ ಕೇಳ್ಸ. ದೇವುಗಳು ಬಂತು ಗಾಳಿ ಬಂತು ಇಂಥ ಶೋಕಿಗೆ ಕಮ್ಮಿ ಇಲ್ಲ ನೋಡಿ. ಅಪ್ಪಿ ಫೋನಲ್ಲಿ ಚಾರ್ಜಿಂಗ್ ಖಾಲಿ ಆಗಿಬಿಟ್ರೆ ಅಂದ್ಬಿಟ್ಟು ಇವಾಗೆ ಹೇಳ್ಬಿಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಪ್ಪ. ಸೇಮ್ ಅದೇ ಗೈಸ್ ಹೇಳಿದ್ರಲ್ಲ ಅವರಿಬ್ರು ಸೇಮ್ ಅಂತ, ಅದನ್ನು ಮಾಡಿಬಿಡಿ. ಏನಂದರೆ ಸುಂದರಿ ವಿಡಿಯೋ ನೋಡೋದು ಮರಿಬೇಡಿ, ನಾನೇ ಡಿಸೈನರ್. ಇಫ್ ಯು ವಾಂಟ್ ಟು ಸೀ ದ ಫುಲ್ ಸಾಂಗ್, ಗೋ ಟು ಮೈ ಇನ್ಸ್ಟಾ ಪೇಜ್, ಚೆಕ್ ಮೈ ಸ್ಟೋರೀಸ್, ಅಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, ನೋಡಿ.
ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ Share ಚಾನಲ್ಗೂ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಓ ನೀವು ಫಸ್ಟ್ ಕೊಟ್ಟಿದ್ದು ಸುಂದರಿನ ಮಿಲಿಯನ್ಸಲ್ಲಿ ಓಡಿಸಿ ಹೌದು. ಸೊ ಡಿಸೈನರ್ ಬಂದು ಇವರು. ಸೊ ಶಿ ಹಸ್ ಡಿಸೈನ್ಡ್ ಇಟ್. ಖುಷಿ ಆಯಿತು. ನಾನು ಪ್ರೋಗ್ರೆಸ್ ನೋಡಿ ಬೆಳೀತಿದ್ದಾಳೆ, ಬೆಳೆಸೋಣ. ಹಾಗಾಗಿ ಆರ್ಡರ್ ನಂಬರ್ ನಮ್ದು ಅನ್ಕೊತಿದ್ದಾರೆ. ಸೊ ಅದೇ ತುಂಬ ದಿನ ಆದಮೇಲೆ ವ್ಲಾಗ್ ಬಿಡ್ತಿದ್ದೀನಿ. ಆ್ಯಕ್ಚುಲಾಗಿ ತುಂಬ ಟೈಮ್ ಸಿಗಲಿಲ್ಲ ನನಗೆ, ತುಂಬ ಬ್ಯುಸಿ ಇದೆ ಕೆಲಸದಿಂದ. ಹಾಗಾಗಿ ಅಲ್ಲ ನೀನು ಸೊ ಬ್ಯುಸಿ ಇದ್ರಿಂದ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಐ ಟ್ರೈ ಟು ಪೋಸ್ಟ್ ಇಟ್ ವೆರಿ ರೆಗ್ಯುಲರ್ಲಿ. ಸೊ ಹಾಗಾಗಿ ನನ್ನ ಫೋನ್ ಸ್ವಲ್ಪ ಇಶ್ಯೂನೂ ಇದೆ, ಅದು ಒಂದು ರೀಸನ್ನು ವ್ಲಾಗ್ ಮಾಡೋಕ್ಕಾಗ್ತೀರಾ. ಬೇಡ 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 ಫೋನ್ ಹೊಡೆದೋಗಿದೆ ಅಂತ ಎಲ್ಲರಿಗೂ ಗೊತ್ತಾಗೋದು ಬೇಡ. ನನ್ನ ಫೋನ್ ಹೊಡೆದೋಗಿದೆ ಗೈಸ್, ಅದರಿಂದ ಮೈಕ್ ವರ್ಕ್ ಆಗ್ತಿಲ್ಲ. ಹಾಗಾಗಿ ನಾನು ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ ರೆಗ್ಯುಲರ್ ಆಗಿ. ಸೊ ರೀಲ್ಸ್ ಮಾಡ್ತಿದ್ದೀನಿ. ಸೊ ಒಂದು ಸ್ವಲ್ಪ ದಿನ ಐ ಆಲ್ ಗೆಟ್ ಏನು ರಿಪೇರಿ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಬರ್ತೀನಿ. ಆಮೇಲೆ ಐ ಬಿ ವೆರಿ ರೆಗ್ಯುಲರ್ ಫಾರ್ ದ ವ್ಲಾಗಿಂಗ್ ಆ್ಯಂಡ್ ಆಸ್ ವೆಲ್ ಆಸ್ ಇನ್ಸ್ಟಾಗ್ರಾಮ್. ಯಾ ಗೈಸ್ ನನ್ನ ಚಾನಲ್ ಏನಿಲ್ಲ, ಜಸ್ಟ್ ನಾವು ಇವಾಗ ತಿನ್ಬಿಟ್ಟು ಮನೆಗೆ ಹೋಗ್ತೀವಿ. ಸೊ ದಿಸ್ ಇಸ್ ಡನ್ ಫಾರ್ ದಿ ಡೇ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.